ಯಾವ ಹುಡುಗಿ 10 ವರ್ಷಕ್ಕಿಂತ ಮುಂಚೆ ಋತುಮತಿ ಆಗಿರ್ತಾಳೋ ಮತ್ತು ಯಾವ ಹೆಂಗಸು 50-55 ವರ್ಷದ ತನಕನೂ ಪೀರಿಯಡ್ಸ್ ಋತುಬಂಧ ಇನ್ನೂ ಆಗಿರಲ್ವೋ, ಯಾರಲ್ಲಿ ಮಕ್ಕಳಾಗಿರಲ್ವೋ, ಯಾರು ಮಕ್ಕಳಿಗೆ ಹಾಲು ಉಣಿಸಿರುವುದಿಲ್ಲವೋ, ಮತ್ತು ಯಾರು ಮೊದಲನೇ ಮಗುನ 30 ವರ್ಷದ ನಂತರ ಮಾಡ್ಕೊಂಡಿರ್ತಾರೋ ಎಲ್ರಿಗೂ ಅಲ್ಲ, ಅಂಥವರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಇತ್ತು ಅಂತ ಕಂಡುಬಂತು. ಬ್ರೆಸ್ಟ್ ಕ್ಯಾನ್ಸರು ಅರ್ಲಿಯಾಗಿ ಡಿಟೆಕ್ಟ್ ಆದರೆ ಇಟ್ ಈಸ್ ಕ್ಯೂರೆಬಲ್. 1 ವರ್ಷಕ್ಕೊಂದ್ಸತಿ ನೀವೇನು ಹೆಲ್ತ್ ಚೆಕಪ್ ಮಾಡಿಸ್ಕೋಬೇಕು. ಅದ್ರ ಜೊತೆಗೆ ಮ್ಯಾಮೋಗ್ರಫಿ ಅನ್ನುವ ಟೆಸ್ಟನ್ನು ಸಹ ಮಾಡಿಸ್ಕೊಳ್ಳಿ. ನಮಸ್ಕಾರ. ಭಗವದ್ಗೀತೆಯ ಧ್ಯಾನ ಯೋಗದ 17ನೇ ಶ್ಲೋಕ, ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಕರ್ಮಸ್ಯ ಚೇಷ್ಟಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ಭಾರತಃ. ಯಾವ ಮನುಷ್ಯ ಯುಕ್ತವಾಗಿ ತನ್ನ ಆಹಾರ ವಿಹಾರಗಳಲ್ಲಿರ್ತಾನೋ, ಯಾವ ಮನುಷ್ಯ ತನ್ನ ಕೆಲಸಗಳನ್ನು ಯುಕ್ತವಾಗಿ ತನ್ನ ಪೋಷಣೆಗೆ ಎಷ್ಟು ಸಾಕು ಅಷ್ಟು ಮಾಡುತ್ತಾನೋ, ಯಾವ ಮನುಷ್ಯ ಎಚ್ಚರ ಮತ್ತು ಸುಪ್ತಾವಸ್ಥೆ ಅದನ್ನು ಎಷ್ಟು ಬೇಕೋ ಅಷ್ಟು ಮಾಡ್ತಾನೋ ಅಂಥವನು ಯೋಗಾಭ್ಯಾಸದಿಂದ ಎಲ್ಲ ದುಃಖಗಳನ್ನೂ ಕಳ್ಕೋಬಹುದು ಅಂತ ಹೇಳುತ್ತೆ. ಈ ಪೀಠಿಕೆನ ಇಟ್ಕೊಂಡು ಇವತ್ತಿನ ವಿಷಯ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನದ ಕ್ಯಾನ್ಸರ್, ಅದರ ತಪಾಸಣೆ ಮತ್ತು ನಿಯಂತ್ರಣ. ಇನ್ನೊಂದು 10-15 ನಿಮಿಷಗಳ ಕಾಲ ನಾನು ಮಾತಾಡ್ತೀನಿ, ಆಮೇಲೆ ನೀವು ಮಾತಾಡಬೇಕು. ಮೊದಲಿಗೆ ಕೆಲವು ಅಂಕಿಅಂಶಗಳು. ವಿಶ್ವದಲ್ಲಿ ಈಗ 2020 ಅವರು ಲೆಕ್ಕ ಹಾಕಿದಾಗ ಯಾವ ಕ್ಯಾನ್ಸರ್ ಜಾಸ್ತಿ ಇಡೀ ವಿಶ್ವದಲ್ಲಿ ತಗೊಂಡಾಗ ಮೊದಲನೇ ಸ್ಥಾನ ತಗೊಂಡಿರೋದು ಸ್ತನದ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್. ಮುಂಚೆ ಅದಿರಲಿಲ್ಲ, 3ನೇದು 4ನೇ ಜಾಗದಲ್ಲಿತ್ತು, ಈಗ 1ನೇ ಜಾಗಕ್ಕೆ ಬಂದು ಕೂತಿದೆ. ಭಾರತದಲ್ಲೂ ಸಹ ಮಹಿಳೆಯರಲ್ಲಿ ಮುಂಚೆ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ 1ನೇ ಜಾಗದಲ್ಲಿತ್ತು, ಈಗ ಅದನ್ನು ಹಿಂದಕ್ಕೆ ಹಾಕಿ ಈಗ ಬ್ರೆಸ್ಟ್ ಕ್ಯಾನ್ಸರ್ 1ನೇ ಜಾಗಕ್ಕೆ ಬಂದು ಕೂತಿದೆ. ಯಾಕೆ ಹೀಗಾಯಿತು ಅಂತ ವಿಶ್ಲೇಷಣೆ ಮಾಡಿದ್ರು. ಎಲ್ಲ ಡೇಟಾಗಳನ್ನೆಲ್ಲ ಕಲೆಕ್ಟ್ ಮಾಡಿದಾಗ ಕೆಲವು ಸಂಗತಿಗಳು ಬಂತು. ಅದನ್ನು ನಾನು ನಿಮಗೆ ಹೇಳ್ತೀನಿ ಏನೇನಕ್ಕೆ ಆಗಬಹುದು ಅಂತ. ಕೆಲವು ಕ್ಯಾನ್ಸರ್ಗಳಿಗೆ, ಉದಾಹರಣೆಗೆ ಲಂಗ್ಸ್ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ಗೆ ಏನು ಕಾರಣ ಅಂತ ಕೇಳಿದ್ರೆ, ನೀವು ಯಾರು ಕೇಳಿದ್ರೆ ನಾನು ಹೇಳ್ತೀನಿ. ಯಾರು ಸಿಗರೇಟ್ ಸೇದ್ತಾ ಇದ್ದಾರೆ ಲಂಗ್ ಕ್ಯಾನ್ಸರ್ ಬರುತ್ತೆ, ಸಿಗರೇಟ್ ಬಿಡಬೇಕು, ಕ್ಯಾನ್ಸರ್ ಬರೋ ರಿಸ್ಕ್ ಕಡಿಮೆ ಆಗತ್ತೆ ಅಂತ ಹೇಳ್ತೀನಿ. ಬಾಯಿನ ಕ್ಯಾನ್ಸರ್ದು ಕೇಳಿದ್ರೆ ಎಲೆ ಅಡಿಕೆ ತಿಂತೀರಾ, ಸ್ಮೋಕ್ ಮಾಡ್ತೀರಾ, ಆಲ್ಕೋಹಾಲ್ ಕುಡಿತೀರಾ, ಇದನ್ನೆಲ್ಲ ಕಮ್ಮಿ ಮಾಡಿ ರಿಸ್ಕ್ ಕಡಿಮೆ ಆಗತ್ತೆ ಅಂತ ಹೇಳ್ತೀನಿ. ಅದನ್ನೇ ನನ್ನ ಯಾರು ಬಂದು ಬ್ರೆಸ್ಟ್ ಕ್ಯಾನ್ಸರ್ಗೆ ಕಾರಣ ಏನು ಅಂತ ಕೇಳಿದ್ರೆ, ನನಗೆ ವೈಜ್ಞಾನಿಕ ಸಮಾಜಕ್ಕೆ ಇನ್ನೂ ಇದೇ ಕಾರಣ ಅಂತ ಹೇಳಲಿಕ್ಕೆ ಇನ್ನೂ ಸಾಧ್ಯ ಇಲ್ಲ. 100 ಜನ ಬ್ರೆಸ್ಟ್ ಕ್ಯಾನ್ಸರ್ ಕೇಸಸ್ ಇದ್ದರೆ ಅದರಲ್ಲಿ 80-85% ಜನಕ್ಕೆ ಏನು ಕಾರಣ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಇನ್ನು 10-15% ಜನಕ್ಕೆ ಇದು ಜೆನೆಟಿಕ್ ಕಾಸಸ್ ಏನು ಅಂತ ನಾವು ಈಗ ಸದ್ಯದಲ್ಲಿ ಕಂಡುಹಿಡಿಬಹುದು. ವಿಜ್ಞಾನ ಅಷ್ಟು ಮುಂದುವರೆದಿದೆ. ಕ್ಯಾನ್ಸರ್ಗೆ ಹೋಗೋಕ್ಕಿಂತ ಮುಂಚೆ ಹೇಗೆ ಆಗತ್ತೆ ಅನ್ನೋದನ್ನು ಅದು ಏನು ಅಂತ ನೋಡೋಣ. ಫಸ್ಟು ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಮಹಿಳೆಯರಲ್ಲೂ ಬರುತ್ತೆ, ಪುರುಷರಲ್ಲೂ ಬರುತ್ತೆ. ತುಂಬ ಅಪರೂಪ ಆದರೆ ಬರುತ್ತೆ. ಮೊದಲು ನಾನು ಮಹಿಳೆಯರದ ಬಗ್ಗೆ ಮಾತಾಡ್ತೀನಿ. ಒಂದು ಮಹಿಳೆ ಅಂತಂದರೆ ನಾವು ತಾಯಿ ಆಗ್ತೀವಿ. ತಾಯಿ ಆಗಬೇಕು ಅಂತ ಅಂದರೆ ಮಕ್ಳಿಗೆ ನಾವು ಹಾಲು ಉಣಿಸ್ಬೇಕು. ಅದಕ್ಕಾಗಿ ಇರುವಂತಹ ಒಂದು ಅಂಗ ಸ್ತನ, ಬ್ರೆಸ್ಟ್. ನಾವು ಋತುಮತಿ ಫಸ್ಟ್ ಪೀರಿಯಡ್ಸ್ ಆದಾಗಲಿಂದ ಋತುಬಂಧ ಮೆನೋಪಾಸ್ ಆಗೋ ತನಕ ಪ್ರತಿ ತಿಂಗಳು ಪ್ರತಿದಿನ ನಮ್ಮಲ್ಲಿ ಹಾರ್ಮೋನಲ್ ವೇರಿಯೇಷನ್ ಆಗತ್ತೆ. ಒಂದಿನ ಇದ್ದ ಹಾಗೆ ಇನ್ನೊಂದು ದಿನ ಇರಲ್ಲ ನಾವು.
ಈ ಹಾರ್ಮೋನ್ಸು ಮುಖ್ಯವಾಗಿ ನಮ್ಮ ಗರ್ಭಕೋಶದ ಮೇಲೆ ಆ್ಯಕ್ಟ್ ಮಾಡುತ್ತೆ, ನಮ್ಮ ಬ್ರೆಸ್ಟ್ ಮೇಲೆ ಆ್ಯಕ್ಟ್ ಮಾಡುತ್ತೆ, ಜೊತೆಗೆ ನಮ್ಮ ಮೆದುಳಿನ ಮೇಲೂ ಸಹ ಆ್ಯಕ್ಟ್ ಮಾಡುತ್ತೆ. ಮೊದಲನೇ ಒಂದು ತಿಂಗಳು ನಮ್ಮದು ಪೀರಿಯಡ್ಸ್ ಅಂತಂದರೆ ಮೊದಲನೇ 15 ದಿನ ಒಂಥರ ಇರುತ್ತೆ, ಎರಡನೇ 15 ದಿನ ಸೆಕೆಂಡ್ ಹಾಫ್ ಇನ್ನೂ ಒಂಥರ ಇರುತ್ತೆ. ಈ ಹಾರ್ಮೋನ್ಸು ಬ್ರೆಸ್ಟ್ ಟಿಶ್ಯೂ ಮೇಲೆ, ಬ್ರೆಸ್ಟ್ ಆರ್ಗನ್ ಮೇಲೆ ಕೆಲಸ ಮಾಡ್ತಾನೇ ಇರುತ್ತೆ. ಸೊ ಏನು ಹೇಳ್ತಾರೆ ಅಂತ ಅಂದರೆ, ಬ್ರೆಸ್ಟ್ ಕ್ಯಾನ್ಸರ್ ನಾನು ಹೇಳಿದ್ನಲ್ಲ, ಇಷ್ಟು ಇಡೀ ವಿಶ್ವದಲ್ಲಿ ಎಲ್ಲ ಡೇಟಾ ಕಲೆಕ್ಟ್ ಮಾಡಿದ್ರು. ಅವಾಗ ಏನು ಕಂಡು ಬಂತು ಅಂತಂದರೆ, ಯಾವ ಹುಡುಗಿ 10 ವರ್ಷಕ್ಕಿಂತ ಮುಂಚೆ ಋತುಮತಿ ಆಗಿರ್ತಾಳೋ ಮತ್ತು ಯಾವ ಹೆಂಗಸು 50-55 ವರ್ಷದ ತನಕನೂ ಪೀರಿಯಡ್ಸ್ ಋತುಬಂಧ ಇನ್ನೂ ಆಗಿರಲ್ವೋ, ಯಾರಲ್ಲಿ ಯಾರ ಮಕ್ಕಳಾಗಿರಲ್ವೋ, ಇದು ಹೇಗೆ ಕಂಡುಹಿಡಿದ್ರು ಅಂತಂದರೆ, ಅಲ್ಲಿ ನನ್ಸ್ ಸಿಸ್ಟರ್ಸ್ ಇರ್ತಾರಲ್ಲ, ಅವರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಇತ್ತು. ಯಾಕೆ ಅಂತ ಕಂಡುಹಿಡಿದಾಗ ಇದು ಇರ್ಬೋದಲ್ವಾ ಅಂತ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ರು. ಮತ್ತು ಯಾರು ಮಕ್ಕಳಿಗೆ ಹಾಲು ಉಣಿಸಿರುವುದಿಲ್ಲವೋ, ಮತ್ತು ಯಾರು ಮೊದಲನೇ ಮಗುನ 30 ವರ್ಷದ ನಂತರ ಮಾಡ್ಕೊಂಡಿರ್ತಾರೋ ಎಲ್ರಿಗೂ ಅಲ್ಲ, ಅಂಥವರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಇತ್ತು ಅಂತ ಕಂಡು ಬಂತು. ಸರಿ, ಇದು ಒಂದು ಭಾಗ. ನಾನು ಹೇಳಿದ್ನಲ್ಲ, 3ನೇದೋ 4ನೇದೋ ಜಾಗದಲ್ಲಿ ಇದ್ದದ್ದು ಮೊದಲನೇ ಜಾಗಕ್ಕೆ ಬಂತು ಅಂತ. ಅದನ್ನು ಯಾಕೆ ಅಂತ ಪತ್ತೆ ಹಚ್ಚಕ್ಕೆ ಹೋದಾಗ ಇನ್ನೂ ಒಂದು ತಿಳಿದು ಬಂದಿದ್ದು, ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಇದ್ದದ್ದು, ಲೈಫ್ ಸ್ಟೈಲ್ ಅಂದರೆ ಲೈಫ್ ಸ್ಟೈಲ್ಗಳ ಜೊತೆಗೆ ಊಟದಲ್ಲಿ ವ್ಯತ್ಯಾಸ ಇದ್ದದ್ದು. ಅಂತ ಅಂದರೆ ಜಾಸ್ತಿ ಕೊಬ್ಬಿನಂಶ ಇರುವಂಥ ಊಟ, ಅಂದರೆ ಬ್ಯಾಲೆನ್ಸ್ ಡಯಟ್ ತಗೊಳ್ತಾ ಇಲ್ಲದೆ ಇದ್ದದ್ದು ಕಂಡುಬಂತು. ಅದ್ರ ಜೊತೆಗೆ ಸ್ಮೋಕಿಂಗು, ಆಲ್ಕೋಹಾಲು ಅದ್ರದ್ದು ರಿಲೇಷನ್ ಬಂತು. ಅದ್ರ ಜೊತೆಗೆ ಋತುಬಂಧ, ಈಗ ಮೆನೋಪಾಸ್ ಯೂಶ್ವಲಿ 45ರಿಂದ 50 ಅಷ್ಟರೊಳಗೆ ಆಗತ್ತೆ ನಮಗೆ. ಯಾರು ಅಂಥ ಟೈಮಲ್ಲಿ ಜಾಸ್ತಿ ತೂಕನ ಪುಟ್ ಆನ್ ಮಾಡ್ಕೊಂಡ್ವಿ, ನಾವು ಸರಿ ಇರ್ತೀವಿ, 35ರಿಂದ 40 ವರ್ಷದ ತನಕ ಒಂಥರ ಇರ್ತೀವಿ, ಮುಂದಕ್ಕೆ ಮುಂದೆ ವಯಸ್ಸು ಆಗ್ತಾ ಇದ್ದಂಗೆ ನಿಧಾನಕ್ಕೆ ದಪ್ಪ ಹಾಕ್ಕೊಂಡು ಬರ್ತೀವಿ. ನಮ್ಮ ಸೊಂಟದಲ್ಲಿ, ತೊಡೆಯಲ್ಲಿ, ಇಲ್ಲಿ ಎಲ್ಲ ಕಡೆ ಕೊಬ್ಬಿನಂಶ ಶೇಖರ ಆಗುತ್ತೆ. ಆಗತ್ತೆ, ಅದು ನಾರ್ಮಲ್ಲು. ಬಟ್ ಅದು ಯಾರ್ದು ತುಂಬ ಜಾಸ್ತಿ ಆಗಿದೆಯೋ ಅಂಥವರಲ್ಲಿ ಬ್ರೆಸ್ಟ್ ಕ್ಯಾನ್ಸರು ಜಾಸ್ತಿಯಾಗಿ ಕಂಡು ಬಂತು. ನಾನು ಹೇಳ್ತಾ ಇರೋದು ಇದೆಲ್ಲ ಇದ್ದವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದೇ ಬರುತ್ತೆ ಅಂತ ಹೇಳ್ತಾ ಇಲ್ಲ. ಬ್ರೆಸ್ಟ್ ಕ್ಯಾನ್ಸರ್ ಬಂದಿರೋರನ್ನ ಸ್ಟಡಿ ಮಾಡಿದಾಗ ಇಷ್ಟೆಲ್ಲ ಅಂಶಗಳು ಕಂಡು ಬಂತು. ಹೇಗೆ ನಾವು ಬಾಯಿನ ಕ್ಯಾನ್ಸರ್ಗೆ ಗುಡ್ಕ ತಿನ್ನಬೇಡಿ ಅಂತ ಹೇಳ್ತೀವೋ, ಆ ಥರ ಬ್ರೆಸ್ಟ್ ಕ್ಯಾನ್ಸರ್ ಇದರಲ್ಲಿ ಇಷ್ಟು ಅಂಶಗಳು ಕಂಡು ಬಂದವು. ಈಗ ಬ್ರೆಸ್ಟ್ ಇರೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ಬಂದೇ ಬರುತ್ತೆ ಅಂತ ಆಯಿತು. ನಮಗೆ ಪೀರಿಯಡ್ಸು ಆಗೇ ಆಗತ್ತೆ, ಸೊ ನಮಗೆ ವಿ ಆರ್ ಅಟ್ ರಿಸ್ಕ್. ಅದು ಎರಡನೇದು ಆಗೋಯ್ತು. ಈಗ ನಾವು ಏನು ಮಾಡೋದು? ನಾಲೆಜ್ ಇಸ್ ಪವರ್ ಅಂತ ಹೇಳ್ತಾ ಇದ್ದೀವಿ, ಅದಕ್ಕೆ ನಾವಿಲ್ಲೆಲ್ಲ ಸೇರಿದ್ದೀವಿ. ನೀವು ಈ ಕಡೆ ಇರೋರು ಗಂಡಸರು, ಇದು ಬ್ರೆಸ್ಟ್ ಕ್ಯಾನ್ಸರಿಗೆ ನಾನು ಯಾಕೆ ಇಲ್ಲಿ ಬಂದೆ ಕೂತಿದ್ದೀನಿ ಅಂತ ಅನ್ಕೊಂಬೇಡಿ. ನಾವು ಅಂದರೆ ಹೆಂಗಸರು, ನಮ್ಮ ಮನೆಯಲ್ಲಿರುವ ನಮ್ಮ ಹೆಣ್ಮಕ್ಳು, ಅಕ್ಕ ತಂಗಿಯಂದಿರು, ನಮ್ಮ ಮನೆಯವರು, ನಿಮ್ಮ ಹೆಂಡತಿ, ಇವ್ರಿಗೆಲ್ಲ ಈ ಅವೇರ್ನೆಸ್ ಕ್ರಿಯೇಟ್ ಆಗಲೇಬೇಕು. ಯಾಕೆ ಅಂತ ಅನ್ನೋದಕ್ಕೆ ನಾನು ಚಿಕ್ಕದು ಕೆಲವು ಕಥೆಗಳು ಹೇಳ್ತೀನಿ. ಒಬ್ಬರು ಪೇಷಂಟು ಎದೆಯಲ್ಲಿ ಗಂಟು ಅಂತ ಬಂದಿದ್ದರು. ಬಟ್ಟೆ ತೆಗೆಸಿ ನೋಡಿದ್ರೆ ಕೀವು ತುಂಬ್ಕೊಂಡಿರೋ ಗಾಯ. ಅಮ್ಮ, ಯಾಕೆ ಇಷ್ಟು ದಿನ ಬರಲಿಲ್ಲಲ್ಲ? ಒಂದು ಉತ್ತರ ಹೇಳಿದ್ದು, ನಾನು ಹೇಗೆ ಹೇಳಲಿ, ಮನೇಲಿ ಹಳ್ಳಿಯಿಂದ ಬಂದಿದ್ದು, ನಾನು ಹೇಗೆ ಹೇಳಲಿ ಮನೇಲಿ, ನನ್ನಿಂದ ಎಷ್ಟು ಖರ್ಚಾಗತ್ತಲ್ಲ. ಮೊದಲನೇ ಕತೆ. ಎರಡನೇ ಕತೆ, ನಮ್ಮ ಥರನೇ ಎಜುಕೇಟೆಡ್ಡು ಬಂದರು. ಡ್ರೆಸ್ ತೆಗ್ಸಿ ನೋಡಿದ್ರೆ 2 ಎದೆಲೂ ಗಂಟು. ಮೇಡಮ್ ಯಾಕೆ ಅಂತ ಕೇಳಿದ್ರೆ, ನಮ್ಮ ಯಜಮಾನ್ರಿಗೆ ಕ್ಯಾನ್ಸರ್ ಇತ್ತು, ಅವ್ರನ್ನ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಕಳೆದೋಯ್ತು, ಅದಕ್ಕೆ ಬರಲಿಲ್ಲ. ಮೂರನೇ ಕತೆ,
ಮೆನೋಪಾಸ್ ಆಗಿದ್ದವರು 55ರಿಂದ 60 ವರ್ಷ 5:30-6 ಗಂಟೆಗೆ ಬಂದು ಕೂತಿದ್ರು. ನಂಗೆ ಪರಿಚಯದವರು, ಆಂಟಿ ಏನಿಲ್ಲಮ್ಮ, ಒಂದು ಸಣ್ಣ ಗೋಲಿ ಗಾತ್ರದ ಗಂಟು ಕಾಣಿಸ್ತಾ ಇದೆ ನನಗೆ, ಏನು ಅಂತ ನೋಡ್ತೀಯಾ? ನೋಡಿದ್ದಾಯಿತು, ಟೆಸ್ಟ್ ಮಾಡಿದ್ದಾಯಿತು, ಅದು ಕ್ಯಾನ್ಸರ್ ಅಂತ ಆಯಿತು. 2 ತಿಂಗಳಲ್ಲಿ ಅವರು ಆರಾಮವಾಗಿದ್ದಾರೆ. ಯಾಕೆಂದರೆ ಅದು ಗೋಲಿ ಗಾತ್ರದ್ದು ಇಷ್ಟಿತ್ತು. 3ನೇ ಕತೆ, ಅವರು ಸಹ ನನ್ನ ಫ್ರೆಂಡು, ಚಿಕ್ಕ ಹುಡುಗಿ, 30ರಿಂದ 35 ವರ್ಷ ಅಂತ ಇಟ್ಕೊಳ್ಳಿ. ಅವ್ರ ತಾಯಿ ಬ್ರೆಸ್ಟ್ ಕ್ಯಾನ್ಸರ್ ಆಗ್ತಿರೋಗಿದ್ರು. ಆಲ್ಮೋಸ್ಟ್ 3 ತಿಂಗಳಿಗೊಂದು ಸತಿ ನನ್ನ ಹತ್ರ ಬರ್ತಾರೆ. ನನಗೆ ಎದೆಯೆಲ್ಲ ನೋವು, ಏನಾರು ಇದೆಯಾ ನೋಡ್ಬಿಡಿ ಪ್ಲೀಸ್, ಒಂದು ಸ್ಕ್ಯಾನ್ ಮಾಡಿಸ್ಬಿಡೋಣ ಪ್ಲೀಸ್ ಅಂತ ಬರ್ತಾರೆ. ಈಗ ನಾನು 4 ಕತೆ ಹೇಳಿದೆ. ಮೊದಲನೇ ಅವ್ರದ್ದು ತುಂಬ ಮುಂದುವರಿದ ಸ್ಟೇಜ್ ಆಗಿಬಿಟ್ಟಿತ್ತು. ಅವ್ರಿಗೆ ಗೊತ್ತಿರಲಿಲ್ಲ, ಗಂಟು ಬಂದಾಗ ನಾನು ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ಗೊತ್ತಿರಲಿಲ್ಲ. 2ನೇ ಅವ್ರದ್ದು ಏನು ಹೇಳಲಿ, ನಾನು ಗೊತ್ತಿತ್ತು, ಆದರೆ ಅವ್ರಿಗೆ ಇದ್ದ ಜವಾಬ್ದಾರಿಗಳು ಅವ್ರನ್ನ ಬರಕ್ಕೆ ಬಿಡಲಿಲ್ಲ. ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ. ಎಜುಕೇಟೆಡ್, ಅವ್ರಿಗೆ ಗಂಟಿದೆ ಅಂತ ಗೊತ್ತಿತ್ತು, ಬರೋಕ್ಕಾಗಲಿಲ್ಲ. 3ನೇ ಅವರು ತುಂಬ ಚಿಕ್ಕದು. ನಾನು ಈ ಚಿಕ್ಕದು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮತ್ತೆ ಎಲ್ಲ ರಿಸರ್ಚ್ ಮಾಡಿದಾಗ ಅಮೇರಿಕಾದಲ್ಲೂ ಸಹ ಬ್ರೆಸ್ಟ್ ಕ್ಯಾನ್ಸರ್ ತುಂಬ ಜಾಸ್ತಿ ಇದೆ. ಆದರೆ ಬ್ರೆಸ್ಟ್ ಕ್ಯಾನ್ಸರಿಂದ ಸಾಯುವವರ ಪ್ರಮಾಣ ನಮ್ಮ ದೇಶಕ್ಕಿಂತ ಕಡಿಮೆ ಇದೆ. ಕಾರಣ, ಒಂದು, ಅವ್ರದ್ದು ನ್ಯಾಷನಲ್ ಹೆಲ್ತ್ ಮಿಷನ್ನಲ್ಲಿ ಕಂಪಲ್ಸರಿಯಾಗಿ ನಾವು ಹೇಗೆ ವ್ಯಾಕ್ಸಿನ್ BCG ವ್ಯಾಕ್ಸಿನ್ ಹೇಗೆ ಕಂಪಲ್ಸರಿಯಾಗಿ ತಗೋಬೇಕೋ ಹಾಗೆ ಅವರು ಪ್ರತಿ ಮಹಿಳೆ 40 ವರ್ಷ ಆದಮೇಲೆ ಪ್ರತಿ ವರ್ಷ ಬ್ರೆಸ್ಟ್ ಎಕ್ಸಾಮಿನೇಷನ್ ಮತ್ತು ಮ್ಯಾಮೋಗ್ರಫಿ ಅನ್ನುವ ಟೆಸ್ಟನ್ನು ಮಾಡಿಸ್ಕೊಳ್ಳೇಬೇಕು. ನಮ್ಮ ದೇಶದಲ್ಲಿ ಅದಿನ್ನೂ ಕಂಪಲ್ಸರಿ ಆಗಿಲ್ಲ. ಅದ್ರ ಜೊತೆಗೆ ಏನು ಡೇಟಾ ಎಲ್ಲ ರಿಸರ್ಚ್ ಮಾಡಿದಾಗೆಲ್ಲ ನೋಡಿದಾಗ ಏನು ಕಂಡು ಬಂತಂತಂದರೆ, ಆವ್ರೇಜ್ ಸೈಜು 3 ಸೆಂಟಿಮೀಟರ್ ಇರುತ್ತೆ. 3 ಸೆಂಟಿಮೀಟರ್ ಅಂದರೆ ಇಷ್ಟು ದಪ್ಪ. ಅದೇ ಅಮೇರಿಕಾದಲ್ಲಿ ಕಂಡುಹಿಡಿಯಬೇಕಾದ್ರೆ 1 ಸೆಂಟಿಮೀಟ್ರ್ ಇರುತ್ತಂತೆ. 1 ಸೆಂಟಿಮೀಟ್ರು 3 ಸೆಂಟಿಮೀಟ್ರು. ಇವರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ನಮ್ಮಷ್ಟೇನೆ, ಅದು ನಮ್ಮಲ್ಲಿ ಎಷ್ಟಾಗತ್ತೋ ಅಷ್ಟೇ ಆಗೋದಲ್ಲಿ. ಆದರೆ ಬ್ರೆಸ್ಟ್ ಕ್ಯಾನ್ಸರಿಂದ ಸಾಯುವವರ ಪ್ರಮಾಣ ಕಡಿಮೆ. ನಮ್ಮ ದೇಶದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಪ್ರಮಾಣ ಜಾಸ್ತಿ. ಅದ್ರ ಜೊತೆಗೆ ಮೊದಲನೇ ಸತಿ ನಾವು ಕಂಡಿಡಿದಾಗ ಆ ಗಂಟಿನ ಸೈಜ್ ಏನಿರುತ್ತೆ ಅಂತಂದರೆ ಆವ್ರೇಜಾಗಿ 3 ಸೆಂಟಿಮೀಟ್ರ್ ಇರುತ್ತಂತೆ. ಹಾಗಾದರೆ ಹೇಗೆ ನಮಗೆ ಗೊತ್ತಾಗತ್ತೆ ನಮಗೇನೋ ತೊಂದರೆ ಇದೆ ಅಂತ? ಮೊದಲನೇದು, 2 ಬ್ರೆಸ್ಟ್ಗಳಲ್ಲೂ ಸೈಜ್ದು ವೇರಿಯೇಷನ್ ಇರಬಹುದು. 2ನೇದು, ಮೊಲೆ ತೊಟ್ಟು ಮುಂಚೆ ಹೇಗಿರುತ್ತೋ ಹಾಗಿರಲ್ಲ. ಅಂದರೆ ಮುಂದೆ ಚಾಚ್ಕೊಂಡಿರೋದು, ಒಳಗೆ ಇನ್ವರ್ಟೆಡ್ ಅಂತ ಹೇಳ್ತೀವಿ, ಒಳಗೆ ಎಳ್ಕೊಂಡಂಗೆ ಆಗಿರುತ್ತೆ ಮೊಲೆ ತೊಟ್ಟು, ನಿಪ್ಪಲ್. 3ನೇದು, ಚರ್ಮದಲ್ಲಿ ಬಣ್ಣದ ಬದಲಾವಣೆ, ಕಲರ್ ಚೇಂಜ್ ಇರ್ಬೋದು. 4ನೇದು, ಮೊಲೆ ತೊಟ್ಟಿನಿಂದ ಏನಾದರೂ ಸ್ರವಿಸುವುದು, ಏನಾದರೂ ಡಿಸ್ಚಾರ್ಜ್ ಆಗೋದು. ಒಂದು ನೀರು ಥರ ಇರ್ಬೋದು, ಅಥವಾ ರಕ್ತದಿಂದ ಜೊತೆಲಿರ್ಬೋದು, ಇಲ್ಲ ಒಂದು ಕೀವು ಅಥವಾ ಪಸ್ ಥರ ಇರಬಹುದು. 5ನೇದು, ಕಂಕ್ಳಲ್ಲಿ ಗಂಟು ಸಿಗ್ಬೋದು. ಇಷ್ಟೆಲ್ಲ ಇದ್ದರೆ ತಕ್ಷಣ ಡಾಕ್ಟ್ರ್ ಹತ್ರ ಹೋಗಬೇಕು. ಈಗ ನಾನು ಹೇಳ್ತಿರೋದೆಲ್ಲ ಕ್ಯಾನ್ಸರ್ ಆಗೋಗಿದ ಮೇಲಿಂದು. ಅದಕ್ಕಿಂತ ಮುಂಚೆ ನಾವೇನಾದರೂ ಮಾಡ್ಬೋದಾ? ಅದ್ರ ಜೊತೆಗೆ ನಮಗಿನ್ನ ಒಂದು ಏನು ತಿಳ್ಕೊಂಡಿರಬೇಕು ಅಂದರೆ, ಗಾಬರಿ ಆಗೋ ಅಗತ್ಯ ಇಲ್ಲ. 10 ಜನ ಹೆಂಗಸರು ಡಾಕ್ಟ್ರ್ ಹತ್ರ ಏನೋ ಗಂಟಿದ್ದಾವೆ ಅಂತ ಬಂದರೆ ಅದರಲ್ಲಿ ಆಲ್ಮೋಸ್ಟ್ 5ರಿಂದ 6 ಜನಕ್ಕೆ ಏನೂ ಇಲ್ಲ ಅಂತಂದರೆ ಒಳ್ಳೆ ಗಂಟು. ಒಂದು 2 ಕ್ಯಾನ್ಸರ್ ಇರುತ್ತೆ, ಒಬ್ಬರು ಹತ್ರ 2 ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅಂತ ಇರುತ್ತೆ. ಈ ಕಡೆ ನಾನು 5ರಿಂದ 6 ಅಂತ ಹೇಳಿದ್ನಲ್ಲ, ಅಂಥದ್ದೆಲ್ಲ ಅದು ತುಂಬ ಕಾಮನ್ನು. ನಾನು ಹೇಳಿದ್ನಲ್ಲ, ಪೀರಿಯಡ್ಸ್ ಆಗೋವ್ರಿಗೆ ಪ್ರತಿದಿನ ಹಾರ್ಮೋನಲ್ ವೇರಿಯೇಷನಿಂದ ನಮ್ಮ ದೇಹದಲ್ಲಿ ಏನಾದ್ರು ಒಂದು ಕೆಲಸ ಆಗ್ತಾನೇ ಇರುತ್ತೆ. ನಮ್ಮ ಗರ್ಭಕೋಶ, ನಮ್ಮ ಬ್ರೆಸ್ಟು, ನಮ್ಮ ಮೆದುಳಿನ ಮೇಲೆ ಪ್ರತಿದಿನ ಆಗ್ತಾನೇ ಇರುತ್ತೆ. ಕಾಮನ್ ಆಗಿ ನೀರುಗುಳ್ಳೆಗಳಾಗ್ತವೆ. ನಂದು ಪೀರಿಯಡ್ಸ್ ಆಯಿತು, 3 ದಿನ 4 ದಿನ ಆದಮೇಲೆ ನನ್ನ ಬ್ರೆಸ್ಟ್ ಸರಿ ಇತ್ತು. ಇನ್ನು ಸ್ವಲ್ಪ ದಿನ ಆದಮೇಲೆ ಏನೋ ಒಂದು ಗೋಲಿ ಥರ ಕಾಣಿಸ್ತಾ ಇದೆ.
ಬನ್ನಿ, ವೈದ್ಯರ ಹತ್ರ ಬನ್ನಿ, ಅದು ನಾವು ಪರೀಕ್ಷೆ ಮಾಡಿ, ಸ್ಕ್ಯಾನ್ ಬೇಕಿದ್ರೆ ಮಾಡಿ, FNAC ಅಂತ ಪರೀಕ್ಷೆ ಇದೆ ಅದನ್ನು ಮಾಡಿ, ಏನಿಲ್ಲಮ್ಮ ಇದು ನೀರುಗುಳ್ಳೆ ಅಂತ ಹೇಳ್ತೀವಿ. ಇನ್ನು ಕೆಲವರು ಚಿಕ್ಕ ಹುಡುಗಿರ್ಗೂ ಸಹ ಇರುತ್ತೆ, ಒಂದು ಚೆನ್ನಾಗಿರೋ ಗಂಟು ಮುಟ್ಟಿದ್ರೆ ಗೋಲಿ ಅಂತ ಕಾಣಿಸುತ್ತೆ, ಆ ಕಡೆ ಈ ಕಡೆ ಓಡಾಡುತ್ತೆ, ಅದು ಇರುತ್ತೆ. ಇನ್ನು ಕೆಲವ್ರಿಗೆ ಪೀರಿಯಡ್ಸ್ ಆಗಿ ಒಂದು 7-8 ದಿನ ಆದಮೇಲೆ ಎದೆಯೆಲ್ಲ ನೋವು ಬರುತ್ತೆ, ಎಲ್ಲ ಗೋಲಿ ಥರ, ಇಡೀ ಎದೆಯಲ್ಲಿ ಗೋಲಿ ಥರ ಕಾಣಿಸುತ್ತೆ. ಆಮೇಲೆ ಕಡಿಮೆ ಆಗುತ್ತೆ, ಪ್ರತಿ ತಿಂಗಳು ಅದೇ ಆಗ್ತಾ ಇರುತ್ತೆ. ಅದನ್ನು ಒಂದು ಸತಿ ತೋರಿಸ್ಕೊಬೇಕು, ಏನೂ ಇಲ್ಲ ಸ್ಕ್ಯಾನಿಂಗ್ ಮಾಡಿ ಎಲ್ಲ ಏನೂ ಇಲ್ಲ ಅಂತ ಅಂದಮೇಲೆ ನೆಮ್ಮದಿಯಾಗಿರ್ಬೋದು. ಈಗ ನಾನು ಹೇಳಿದ 5 ಏನು ಹೇಳಿದೆ, ಬ್ರೆಸ್ಟ್ ಸೈಜ್ ಡಿಫ್ರೆನ್ಸ್ ಇರಬಹುದು, ಚರ್ಮದ ಕಲರ್ ಚೇಂಜ್ ಆಗಿರ್ಬೋದು, ಮೊಲೆ ತೊಟ್ಟು ಮುಂಚೆ ಇದ್ದದಕ್ಕಿಂತ ಬೇರೆ ಥರ, ಒಳಗೆ ಇನ್ವರ್ಟೆಡ್ ಅಂತ ಹೇಳ್ತೀವಿ, ಒಳಗೆ ಎಳ್ಕೊಂಡಿರೋ ಥರ ಇರ್ಬೋದು, ಮೊಲೆ ತೊಟ್ಟಿನಿಂದ ಏನಾದ್ರು ಡಿಸ್ಚಾರ್ಜ್ ಇರ್ಬೋದು, ಅಥವಾ ಕಂಕ್ಳಲ್ಲಿ ಗಂಟುಗಳಿರ್ಬೋದು. ಇದನ್ನೆಲ್ಲ ನಮಗೆ ಹೇಗೆ ಗೊತ್ತಾಗತ್ತೆ? ನಾನು ಅದನ್ನೇ ಓದಿರೋದು, ಹೀಗೆ ಹೇಳಿಬಿಟ್ಟೆ, ಸುಲಭ ಹೇಳೋದು ಮೈಕ್ ಮುಂದೆ ನಿಂತ್ಕೊಂಡು. ಅದನ್ನು ಹೇಗೆ ನಾವು ತಿಳ್ಕೋಬೇಕು, ಇದು ಎಲ್ರೂ ತಿಳ್ಕೊಳ್ಳೇಬೇಕಾದ ವಿಷಯ. ನೀವು ನಿಮ್ಮ ಮನೆಗೆ ಹೋಗಿ ನಿಮ್ಮ ಮನೇಲಿರೋ ಹೆಣ್ಮಕ್ಳನ್ನ ಇದನ್ನು ಮಾಡ್ತಿದ್ದೀರಾ ಅಂತ ಕೇಳಿ, ಮಾಡ್ತಿಲ್ಲ ಅಂತ ಅಂದರೆ ದಯವಿಟ್ಟು, ನಾನು ಇಲ್ಲಿ ಕೆಲವು ಪಾಂಪ್ಲೆಟ್ಸ್ ಹ್ಯಾಂಡ್ಔಟ್ಸ್ ತಂದಿದ್ದೀನಿ, ಅದನ್ನು ನೀವು ಜೆರಾಕ್ಸ್ ಮಾಡಿಸ್ಕೋಬೋದು, ದಯವಿಟ್ಟು ಅದನ್ನು ಮನೆಗೆ ಹೋಗಿ ಕೊಡಿ. ಅದನ್ನ ನಾವು ಏನು ಹೇಳ್ತೀವಿ ಅಂತಂದರೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ನಿಮ್ಮೆಲ್ರಿಗೂ ಒಂದೊಂದು ಹ್ಯಾಂಡ್ಔಟ್ ಬಂದಿದೆ. ಅಂದರೆ ಸ್ವತಃ ನಾವೇ ಹೇಗೆ ನಮ್ಮ ಬ್ರೆಸ್ಟನ್ನ ಹೇಗೆ ಮಾಡ್ಕೋಬೋದು ಅಂತ. ನಿಮ್ಮಲ್ಲಿ ಎಷ್ಟು ಜನ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಳ್ತೀರ? ವೆರಿ ಗುಡ್. ಇನ್ನು ಮಿಕ್ಕಿದವರು ಸಹ ಇನ್ಮೇಲಿಂದ ಖಂಡಿತ ಮಾಡಬೇಕು. ನಿಮ್ಮ ಹೆಣ್ಮಕ್ಳು, ನಿಮ್ಮ ಸೊಸೆಯಂದಿರು, ನಿಮ್ಮ ಅಕ್ಕ ತಂಗಿಯರು ಯಾರಿದ್ದೀರ ಅವ್ರಿಗೆ ದಯವಿಟ್ಟು ಹೋಗಿ ಹೇಳಿ. ನಾನೀಗ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಯಾವಾಗ ಮಾಡಬೇಕು ಅಂತಂದರೆ ಪೀರಿಯಡ್ಸ್ ಆಗಿ 5-6 ದಿನ ಆದಮೇಲೆ ಮಾಡ್ಕೊಳ್ಳಿ. ತಿಂಗಳಿಗೆ 1 ದಿನ ಅಂತ ಕ್ಯಾಲೆಂಡ್ರಲ್ಲಿ ಡೇಟ್ ಗುರ್ತು ಮಾಡ್ಕೊಳ್ಳಿ. ಪೀರಿಯಡ್ಸ್ ಆಗ್ತಾ ಇರೋರು, ಮೆನೋಪಾಸ್ ಋತುಬಂಧ ಆಗಿದ್ದವರು ಯಾವ್ದಾದ್ರು ಒಂದು ಡೇಟನ್ನ ಇದು ಮಾಡಿ ಪ್ರತಿ ತಿಂಗಳು ಖಂಡಿತ ಮಾಡ್ಕೊಳ್ಳಿ. ನೀವು ಪ್ರತಿದಿನ ಸ್ನಾನ ಮಾಡಬೇಕಾದ್ರೆ ಬಾತ್ರೂಮಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡು ಹೀಗೆ ನೋಡ್ಕೊಳ್ಳಿ, ಮೊಳೆ ತೊಟ್ಟು ಒಂದೇ ಲೆವೆಲಲ್ಲಿ ಇದೆಯಾ ಅಂತ ನೋಡಿ. ಒಂದು ಮೇಲೆ ಕೆಳಗೆ ಒಂದು ಥರ ಇದೆ, ಇನ್ನೊಂದು ಥರ ಇದೆ ಅಂತಂದರೆ ನಿಮಗೆ ಡೌಟ್ ಬರಬೇಕು, ಏನೋ ವ್ಯತ್ಯಾಸ ಆಗಿದೆಯಲ್ಲ ಅಂತ. ನೋಡ್ಕೊಳ್ದೇ ಇದ್ರೆ ಗೊತ್ತಾಗಲ್ಲ. ಬೆಳಗ್ಗೆ ತಿಂಡಿ ಮಾಡೋ ಆ ಥರ, ಹೊರಗೋಗೋ ಆ ಥರ 2 ಚೊಂಬು ನೀರು ಹಾಕೊಂಡು ಬಂದರೆ ಸಾಕಾಗಿರುತ್ತೆ, ಯಾಕಂದರೆ ಸ್ನಾನ ಮಾಡ್ಕೊಂಡೆ ಆಮೇಲೆಲ್ಲ ಕೆಲಸ ಮಾಡಬೇಕಲ್ಲ. ದಯವಿಟ್ಟು ತಿಂಗ್ಳಿಗೆ 1 ದಿನ ನಿಮಗೆ ಇದಕ್ಕೆ ಬೇಕಾಗೋದು ಬರೀ 5 ನಿಮಿಷ. ಡೇಟ್ ಗುರ್ತು ಹಾಕ್ಕೊಂಡು ಖಂಡಿತ ಮಾಡಿ. ಮೊಲೆ ತೊಟ್ಟು ನೋಡ್ಕೊಂಡಾದಮೇಲೆ ಎದೆಯಲ್ಲಿ 2 ಕಡೆನೂ ಕಂಪೇರ್ ಮಾಡ್ಕೊಳ್ಳಿ, ಏನಾದ್ರು ಸೈಜಲ್ಲಿ ವೇರಿಯೇಷನ್ ಇದೆಯಾ ಅಂತ. ಆಮೇಲೆ ಕೈನ ಒಂದು ಸತಿ ಮೇಲೆತ್ತಿ ಈಗ ನಾನು 2 ಅಂಶ ಏನು ಹೇಳಿದೆ ಎರಡನ್ನೂ ಮತ್ತೆ ಮಾಡಿ. ಮೊಲೆ ತೊಟ್ಟು ಒಂದೇ ಲೆವೆಲಲ್ಲಿ ಇದೆಯಾ, ಏನಾದ್ರು ಸೈಜಲ್ಲಿ ವೇರಿಯೇಷನ್ ಇದೆಯಾ, ಏನಾದರೂ ಗಂಟಿಗೆ ಏನಾದ್ರು ಕಾಣಿಸ್ತಾ ಇದೆಯಾ. ಆಮೇಲೆ ಕೈನ ಸೊಂಟದ ಮೇಲೆ ಇಟ್ಕೊಳ್ಳಿ, ಮತ್ತೆ ಈ 2 ಕೆಲಸನ ಮಾಡಿ. ಆದಮೇಲೆ ಈ ಕೈನ ತಲೆ ಮೇಲೆ ಇಟ್ಕೊಳ್ಳಿ. ಎಡಭಾಗದ ಎದೆನ ಪರೀಕ್ಷೆ ಮಾಡ್ಕೋಬೇಕಾದ್ರೆ ಬಲಗೈನ ತಗೊಳ್ಳಿ. ಬಲಗೈ ಇಲ್ಲಿ 3 ಬೆರಳಿದೆಯಲ್ಲ, ಮಧ್ಯದ 3 ಬೆರಳಿನ ಈ ಭಾಗ, ತುದಿಯಲ್ಲ, ಟಿಪ್ಸ್ ಅಲ್ಲ, ಈ ಭಾಗನ ಇಲ್ಲಿಟ್ಕೊಂಡು ಒತ್ತಿ ನೋಡ್ಕೊಳ್ಳಿ. ಹೀಗೀಗೆ ಚುಚ್ಚಬೇಡಿ, ಚುಚ್ಚಿದ್ರೆ ಏನಾದ್ರು ಸಣ್ಣ ಸಣ್ಣ ಗಂಟು ಇದ್ದೇ ಇರುತ್ತೆ, ಅದೆಲ್ಲ ಸಿಕ್ಬಿಡುತ್ತೆ, ಗಾಬರಿ ಆಗಿಬಿಡುತ್ತೆ. ಅದನ್ನು ಮಾಡೋಕ್ಕೆ ಹೋಗಬೇಡಿ. ಬೆರಳಿಂದು ಈ ಭಾಗನ ಮೊಲೆ ತೊಟ್ಟಿನಿಂದ ಶುರು ಮಾಡಿ ಸುತ್ತ ಪ್ರೆಸ್ ಮಾಡ್ಕೊಂಡು ಬನ್ನಿ. ಎಂಥದೇ ಗಂಟಿದ್ರೂ ನಿಮ್ಮ ಕೈಗೆ ಸಿಗುತ್ತೆ, ಆಯಿತಾ? ಅದಾದಮೇಲೆ ಕಂಕ್ಳೂ ಸಹ ಮುಟ್ಟು ನೋಡಿ. ಈ ಕಡೆಗೆ ಈ ಕೈ ಮೇಲೆ ಇಟ್ಕೊಳ್ಳಿ, ಎಲ್ಲ ಪರೀಕ್ಷೆ ಮಾಡ್ಕೊಳ್ಳಿ. ಇದನ್ನೇನೆ ರಾತ್ರಿ ನೀವು ಮಲಗಬೇಕಾದ್ರೆ ಮಲಗಿದ್ದಾಗ ದಿಮ್ನ ಭುಜಕ್ಕೆ ಕೊಟ್ಕೊಂಡು ಈಗ ಏನೇನು ಮಾಡಿದ್ವಿ ಅದನ್ನೆಲ್ಲ ಮತ್ತೆ ಮಾಡ್ಕೊಳ್ಳಿ. ಏನಾರು ವ್ಯತ್ಯಾಸ ಕಂಡು ಬಂದರೆ ಯಾವುದೇ ಮುಜುಗರ ಸಂಕೋಚ ಇಲ್ಲದೆ ಡಾಕ್ಟ್ರ್ ಹತ್ರ ಬನ್ನಿ. ಬಂದು ಡಾಕ್ಟ್ರೇ ಈ ಥರ ಆಗ್ತಾಯಿದೆ, ಏನಾದ್ರು ಯೋಚನೆ ಮಾಡಬೇಕಾ, ನಾನೇನಾದ್ರು ವರಿ ಮಾಡ್ಕೋಬೇಕಾ ಅಂತ ಕೇಳಿ ಮುಂದಿಂದು ನಿಮ್ಮ ಡಾಕ್ಟ್ರ್ ತಲೆನೋವು ಅವ್ರು ಏನೇನು ಬೇಕೋ ಅದನ್ನು ಮಾಡಿಸ್ತಾರೆ.
ದಯವಿಟ್ಟು ಎಲ್ಲರೂ ಇದನ್ನು ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಇದು ಯಾವ ವಯಸ್ಸಿನಿಂದ ಶುರು ಮಾಡಬೇಕು? ಎಲ್ಲ ಹೆಣ್ಮಕ್ಳಿಗೂ ಈ ಅವೇರ್ನೆಸ್ ಇರಲೇಬೇಕು. 20ನೇ ವರ್ಷದಿಂದ ಇದನ್ನು ಶುರು ಮಾಡಬೇಕು. ಎಲ್ಲ ಹೆಣ್ಮಕ್ಳಿಗೂ ಇದನ್ನು ದಯವಿಟ್ಟು ಹೇಳ್ಕೊಡಿ. ಯಾಕೆ ಮಾಡಬೇಕು? 20ನೇ ವರ್ಷದಿಂದನೇ ಯಾಕೆ ಮಾಡಬೇಕು? ನಮ್ಮ ಬ್ರೆಸ್ಟ್ ಇಶ್ಯೂ ಹೇಗಿದೆ ಅಂತ ನಮಗೆ ಗೊತ್ತಿದ್ರೆ ತಾನೇ ಮುಂದೆ ಚೇಂಜ್ ಏನಾಗಿದೆ ಅಂತ ಗೊತ್ತಾಗೋದು. ಹೇಗೆ ಫೀಲ್ ಆಗತ್ತೆ, ನಮಗೇನಾದ್ರು ಮುಂಚೆಯಿಂದನೂ ಸಣ್ಣ ಸಣ್ಣ ಗಂಟಿತ್ತ ಅಂತ ಗೊತ್ತಿದ್ರೆ ತಾನೇ ಏನಾದ್ರು ಚೇಂಜ್ ಇರೋದು. ಕೆಲವ್ರಿಗೆ ಮೊಲೆ ತೊಟ್ಟು ಮುಂದೆ ಇರುತ್ತೆ, ಕೆಲವ್ರಿಗೆ ಇರೋದಿಲ್ಲ. ಇದೆಯೋ ಇಲ್ವೋ ಅನ್ನೋದು ಗೊತ್ತಿರಬೇಕಲ್ಲ. ಹಾಗಾಗಿ ಇದನ್ನು 20ನೇ ವಯಸ್ಸಿಂದನೇ ಶುರು ಮಾಡಿ ಅಂತ ಹೇಳ್ತೀವಿ. ಇದನ್ನು ಕಂಟಿನ್ಯೂಸ್ ಆಗಿ ತಿಂಗಳಿಗೆ ಒಂದು ಸತಿ ದಯವಿಟ್ಟು ಮಾಡಿ. ಏನಾದ್ರು ವ್ಯತ್ಯಾಸ ಇದ್ದರೆ ತಕ್ಷಣ ಡಾಕ್ಟರ್ ಹತ್ರ ಹೋಗಿ. ಇದು ಒಂದು ಭಾಗ ಆಯಿತು. ಇದಾದ ಮೇಲೆ 40 ವರ್ಷ ಆದಮೇಲೆ ನಾವೆಲ್ಲ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೇಬೇಕು. ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋಕ್ಕೆ ಬಂದಾಗ ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟ್ರನ್ನೋ ಕೇಳ್ಕೊಂಡೆ ತಾನೇ ಬರೋದು. ನೀವು ಹೆಲ್ತ್ ಚೆಕಪ್ಗೆ ಅಂತ ನೀವು ಯಾವ್ದಾದ್ರು ಡಯಾಗ್ನೋಸ್ಟಿಕ್ಸ್ಗೆ ಎಲ್ಲಿಗೆ ಬಂದರು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಫಸ್ಟ್ ಹೋಗಿ ಅವ್ರು ಏನೇನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಅದನ್ನು ಮಾಡಿಸ್ಕೊಳ್ಳೋಕೆ ನೀವು ಹೋಗ್ತೀರ. ಅದರಲ್ಲಿ ಒಂದು ಟೆಸ್ಟ್ ಇರುತ್ತೆ, ಅದಕ್ಕೆ ಮ್ಯಾಮೋಗ್ರಫಿ ಅಂತ ಹೇಳ್ತೀವಿ. ಮ್ಯಾಮೋ ಅಂದರೆ ಬ್ರೆಸ್ಟ್ ಅಂತ, ಗ್ರಫಿ ಅಂತಂದರೆ ಒಂದು ಚಿತ್ರ. ಇದು ಮ್ಯಾಮೋಗ್ರಫಿ ಯೂಶ್ವಲಿ 2 ಥರ ಮಾಡ್ಬೋದು. ಒಂದು ಎಕ್ಸ್ರೇ, ಲೋ ಡೋಸ್ ಎಕ್ಸ್ರೇ ಕೊಟ್ಟು ಮಾಡೋಂಥದ್ದನ್ನು ಮ್ಯಾಮೋಗ್ರಫಿ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಅಲ್ಟ್ರಾಸೌಂಡನ್ನು ಯೂಸ್ ಮಾಡಿ ಸಹ ಮ್ಯಾಮೋಗ್ರಫಿ ಬ್ರೆಸ್ಟ್ ಹೇಗಿದೆ ಅಂತ ನೋಡ್ಬೋದು. ವರ್ಷಕ್ಕೆ 1 ಸತಿ ಮಾಡಿಸ್ಕೊಳ್ಳೋದು ಉತ್ತಮ. ನಾನಾಗಲೇ ಹೇಳಿದೆ, ಮುಂದುವರಿದ ದೇಶದಲ್ಲಿ ಮಾಡಿಸ್ಕೊಳ್ಳೇಬೇಕು. ಇಲ್ಲಿ ನಮ್ಮ ದೇಶದಲ್ಲಿ ಇನ್ನೂ ಎಲ್ಲ ಅದು ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಎಲ್ಲ ಕಡೆನೂ ಸಿಗೋದಿಲ್ಲ. ಮಾಡಿಸ್ಕೊಳ್ಳೋದು ಉತ್ತಮ. ಒಂದು ಡೇಟು ಅಂತ ಇಟ್ಕೊಳ್ಳಿ. ನಿಮಗೆ ಅಂತ ಒಂದು ದಿನ ಅವತ್ತು ಇಟ್ಕೊಂಡು ಕಂಪ್ಲೀಟಾಗಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಮ್ಯಾಮೋಗ್ರಫಿಲಿ ಏನೇನು ಇದಾಗ್ಬೋದು. ಮ್ಯಾಮೋಗ್ರಫಿ ಯಾಕೆ ಮಾಡಿಸ್ತೀವಿ ಅಂತಂದರೆ ನಮಗೆ ಈಗ ನಾನು 5 ಹೇಳಿದ್ನಲ್ಲ ನಾನು, ಅದೆಲ್ಲ ಬರೋದಕ್ಕಿಂತ ಮುಂಚೆನೇ ಮ್ಯಾಮೋಗ್ರಫಿಲಿ ಏನಾದ್ರು ತೊಂದರೆ ಇದೆಯಾ ಅಂತ ಕಂಡುಹಿಡಿಬೋದು. ಸಣ್ಣ ಗಂಟು ಏನಾದ್ರು ಇದೆಯಾ, ಅದರಲ್ಲೇನೇನೇ ಕ್ಯಾನ್ಸರ್ಗೆ ಸೈನ್ಗಳು ಇರುತ್ತೆ, ಅದನ್ನು ಡಾಕ್ಟ್ರು ಹೇಳ್ತಾರೆ ನಿಮಗೆ. ಅದೇನಾದ್ರು ಬಂದರೆ ಆಮೇಲೆ ಕೆಲವು ಥರದ ಟೆಸ್ಟ್ ಇರುತ್ತೆ, ಸೂಜಿ ಪರೀಕ್ಷೆ ಬಯಾಪ್ಸಿ ಪರೀಕ್ಷೆ ಅದೆಲ್ಲ ಮಾಡಿ ಏನಿದೆ ಏನಿಲ್ಲ ಅಂತ ಕಂಡಿಡ್ಕೊಳ್ತೀವಿ. ಅದಾದಮೇಲೆ ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಇದೆ. ಮುಂಚೆ ಟ್ರೀಟ್ಮೆಂಟ್ಗಿಂತ ಈಗ ತುಂಬ ಒಳ್ಳೊಳ್ಳೆ ಟ್ರೀಟ್ಮೆಂಟ್ಗಳಿವೆ. ಈಗ ಆಲ್ಮೋಸ್ಟ್ ಬ್ರೆಸ್ಟ್ ಕ್ಯಾನ್ಸರು ಅರ್ಲಿಯಾಗಿ ಡಿಟೆಕ್ಟ್ ಆದರೆ ಇಟ್ ಈಸ್ ಕ್ಯೂರೆಬಲ್. ತುಂಬ ಅರ್ಲಿಯಾಗಿ ಡಿಟೆಕ್ಟ್ ಆದರೆ ಅಂತಂದರೆ ಏನು, ಸೈಜು ಚಿಕ್ಕದಿರಬೇಕು. ಚಿಕ್ಕದಿರೋಕ್ಕೆ ನಾವು ಏನು ಮಾಡಬೇಕು, ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೋಬೇಕು. ಅದನ್ನು ಪತ್ತೆ ಹಚ್ಚೋಕ್ಕೆ ಕೆಲವು ಟೆಸ್ಟ್ಗಳು, ಮ್ಯಾಮೋಗ್ರಫಿ ಅನ್ನೋ ಟೆಸ್ಟ್ಗಳನ್ನ ಮಾಡಿಸ್ಕೋಬೇಕು. ಇದ್ರ ಜೊತೆಗೆ ಇದೆಲ್ಲ ಸಾಮಾನ್ಯ ಮಹಿಳೆಯರಿಗೆ ನಾನು ಹೇಳ್ತಾ ಇರೋದು. ಕೆಲವರಿಗೆ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇರುತ್ತೆ, ಸೋದರತ್ತೆಗೆ ಬ್ರೆಸ್ಟ್ ಕ್ಯಾನ್ಸರ್ ಇರುತ್ತೆ, ಅಥವಾ ಈಗ ಕೆಲವು ಟೆಸ್ಟ್ಗಳು ಬರ್ತವೆ, ಜೆನೆಟಿಕ್ ಟೆಸ್ಟ್ ಅಂತ. ನಮ್ಮ ದೇಶದಲ್ಲಿ ಇನ್ನು ಅಷ್ಟೊಂದೇನು ಮಾಡಲ್ಲ, ಬಟ್ ಮಾಡಬಹುದು. ಅದರಲ್ಲೇನಾದರೂ ನಮಗೆ ಜೆನೆಟಿಕಲಿ ಆ ಟೆಸ್ಟಲ್ಲಿ ಪಾಸಿಟಿವ್ ಬಂದರೆ, ತೊಂದರೆ ಇದೆ ಅಂತ ಬಂದರೆ, ಅಂಥವರು 40 ವರ್ಷಕ್ಕಿಂತ ಮುಂಚೆ, ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇರೋರು 40 ವರ್ಷಕ್ಕಿಂತ ಮುಂಚೆನೇ ಈ ಮ್ಯಾಮೋಗ್ರಫಿ ಅನ್ನುವ ಪರೀಕ್ಷೆನ ಮಾಡಿಸ್ಕೊಳ್ಳೋಕ್ಕೆ ಶುರು ಮಾಡಬೇಕು. ಸೊ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಪ್ರತಿ ತಿಂಗಳು ಮಾಡ್ಕೊಳ್ಳಿ. ಮತ್ತು ನಿಮ್ಮ ಮನೇಲಿ ಇರೋರಿಗೆಲ್ಲ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಮತ್ತು 40 ವರ್ಷ ಆದವರು ನಿಮ್ಮದು 1 ವರ್ಷಕ್ಕೆ ಒಂದು ಸತಿ ನೀವೇನು ಹೆಲ್ತ್ ಚೆಕಪ್ ಮಾಡಿಸ್ಕೋಬೇಕು. ಅದ್ರ ಜೊತೆಗೆ ಮ್ಯಾಮೋಗ್ರಫಿ ಅನ್ನುವ ಟೆಸ್ಟನ್ನು ಸಹ ಮಾಡಿಸ್ಕೊಳ್ಳಿ. ಇವೆರಡು ಮಾಡ್ಕೊಳ್ಳೋದ್ರಿಂದ, ನಾನು ಆಗಲೇ ಹೇಳಿದೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಇದರಿಂದನೇ ಬರುತ್ತೆ ಅಂತ ಇನ್ನೂ ನಮಗೆ 80-85% ಕಂಡುಹಿಡಿಯೋಕೆ ಇನ್ನೂ ಆಗಿಲ್ಲ. ಇದೆಲ್ಲ ಮಾಡೋದ್ರಿಂದ ಮುಂಚೆನೇ ನಮಗೇನಾದ್ರು ಅದು ಪತ್ತೆ ಹಚ್ಚೋಕ್ಕಾದರೆ ಟ್ರೀಟ್ಮೆಂಟು ತುಂಬ ಸುಲಭ. ನಿಮಗೆ ಜ್ಞಾಪಕ ಇದ್ದರೆ ನಾನು 3ನೇ ಕತೆ ಹೇಳಿದ್ರಲ್ಲಿ ಬಂದರೂ 2 ತಿಂಗಳಲ್ಲಿ ಆರಾಮವಾಗಿ ಓಡಾಡ್ಕೊಂಡಿದ್ದಾರೆ. ಸೊ ಹೆಂಗಸಾಗಿರೋದೇ ಒಂದು ರಿಸ್ಕ್ ಫ್ಯಾಕ್ಟರು ಬ್ರೆಸ್ಟ್ ಕ್ಯಾನ್ಸರ್ಗೆ. ಹಾಗಾಗಿ ನಾವಿದೆಲ್ಲ ಮಾಡೋದ್ರಿಂದ ಬೇಗ ಅದನ್ನು ಡಿಟೆಕ್ಟ್ ಮಾಡಿ ಅದನ್ನು ತುಂಬ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಬೇರೆಯವ್ರು ಹೇಗೆ ಬದುಕ್ತಾರೆ ಹಾಗೇನೇನೇನೇನೇ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆದರೆ ಅದನ್ನು ನಾವು ಅಂಥ ಪೇಷಂಟ್ಸೂ ಹಾಗೇ ಇರಬಹುದು. ಹಾಗಾಗಿ
ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಆ್ಯಂಡ್ ಮ್ಯಾಮೋಗ್ರಫಿ ರೊಟೀನಾಗಿ ವರ್ಷಕ್ಕೊಂದು ಸತಿ ಮಾಡ್ಕೊಳ್ಳೋದು ಮ್ಯಾಮೋಗ್ರಫಿನ ತುಂಬ ಉತ್ತಮ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಬಂದಾಗೋಗಿದೆ. ಇದೆಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಬರೋಕ್ಕೆ ಮುಂಚಿನ ಕತೆ ಆಯಿತು. ಬ್ರೆಸ್ಟ್ ಕ್ಯಾನ್ಸರ್ ಬಂದಾಗೋಗಿದೆ. ನಾನು ಹೇಳ್ದ ಹಾಗೆ ತುಂಬ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಇದೆ. ಸ್ಟೇಜ್ಗಳು ಅಂತ ಇರ್ತವೆ. ಅರ್ಲಿ ಸ್ಟೇಜಸ್, ಸೈಜ್ ಚಿಕ್ಕದಿದ್ದು ಬೇರೆ ಎಲ್ಲೋ ಸ್ಪ್ರೆಡ್ ಆಗಿಲ್ಲ ಅಂತ ಅಂದರೆ ತುಂಬ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಇದೆ. ಸೊ ಈಗ ತುಂಬ ಮುಂಚಿನ ಥರ ಆ ಥರ ಗಾಬರಿ, ಅಯ್ಯೋ ನಂಗೆ ಹಿಂಗೆ ಆಗೋಯ್ತಲ್ಲ ಅಂತ ಗಾಬರಿ ಆಗೋದೇನು ಬೇಕಾಗಿಲ್ಲ. ಬ್ರೆಸ್ಟ್ ಕ್ಯಾನ್ಸರ್ ಬಂದೂ ಆಯಿತು, ಟ್ರೀಟ್ಮೆಂಟು ತಗೊಂಡಾಯಿತು. ನಮ್ಮ ಮನೆಗಳಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ನಾವು ನೋಡಿರ್ತೀವಿ. ಅವ್ರಿಗೆ ಅಂಥವರು ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೋಬೇಕು. ಅದ್ರ ಜೊತೆಗೆ ಒಳ್ಳೆಯ ಆಹಾರ ಸೇವಿಸಬೇಕು. ಅದ್ರ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿ, ದೈಹಿಕ ಶ್ರಮ. ಅಯ್ಯೋ ನಂಗೆ ಹೀಗೆ ಆಗೋಯ್ತಲ್ಲ ಅಂತ ಒಂದು ಕಡೆ ಕೂತ್ಕೊಳ್ಳೋದೇನೇನೆ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು. ಒಳ್ಳೆಯ ಆಹಾರ ಸೇವಿಸಬೇಕು. ನೆಕ್ಸ್ಟ್, ಇನ್ಯಾರಿಗೋ ಆಗಿದೆ, ಸಮಾಜವಾಗಿ ನಾವೇನು ಮಾಡ್ಬೋದು? ನಮ್ಮನೆ ಪಕ್ಕದವ್ರಿಗಾಗಿದೆ ಅಥವಾ ನಮ್ಮ ಯಾರ್ದೋ ಸಂಬಂಧಿಕರಿಗಾಗಿದೆ, ನಾನು ಗಟ್ಟಿಮುಟ್ಟಾಗಿದ್ದೀನಿ, ನಾವೇನು ಮಾಡ್ಬೋದು? ಅವರಿಗೆ ನಾವು ಖಂಡಿತ ಸಪೋರ್ಟ್ ಮಾಡ್ಬೋದು. ಹೇಗೆ? ಅವ್ರಿಗೆ ಸ್ವಲ್ಪ ದಿನ ಪ್ರತಿದಿನ ಆಸ್ಪತ್ರೆಗೆ ಹೋಗೋದಿರುತ್ತೆ, ತಿಂಗ್ಳಿಗೆ ಇಷ್ಟು ದಿನ ಅಂತ ಆಸ್ಪತ್ರೆಗೆ ಹೋಗೋದಿರುತ್ತೆ. ಅವ್ರ ಮನೆಯವ್ರಿಗೆ ಕ್ಯಾನ್ಸರ್ ಬಂದಿರೋ ಪೇಷಂಟ್ಸ್ ಇರ್ತಾರಲ್ಲ, ಅವ್ರಿಗೊಂದು ಕಷ್ಟ ಆದರೆ ಅವ್ರನ್ನ ನೋಡ್ಕೊಳ್ತಿರ್ತೀವಲ್ಲ, ಅವ್ರಿಗೆ ಮೆಂಟಲಿ ತುಂಬ ಸ್ಟ್ರೆಸ್ ಇರುತ್ತೆ. ನೋಡ್ಕೊಳ್ತಾರೆ ಅವ್ರ ಹತ್ರ ಹೋಗಿ, ನೀವು ಆಸ್ಪತ್ರೆಗೆ ಇವತ್ತು ಕರ್ಕೊಂಡು ಹೋಗ್ಬೇಕಲ್ವ, ನೀವು ಅಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಡಿ, ನಾನು ಬೇಕಿದ್ರೆ ಹೋಗಿದ್ದು ಬರ್ತೀನಿ, ತುಂಬ ಹೆಲ್ಪ್ ಆಗತ್ತೆ. ಅಥವಾ ಸಾಯಂಕಾಲದ ಹೊತ್ತು ಒಂದು ಕಾಫಿ ಜೊತೇಲಿ ಕುಡಿಬೋದು. ಅಥವಾ ನಾನಿವತ್ತು ಮನೇಲಿ ಇರ್ತೀನಿ ರೀ, ಕೇರ್ ಟೇಕರ್ಸ್ಗೆ ನೀವು ಬೇಕಾದ್ರೆ ಹೊರಗಡೆ ಸುತ್ತಾಡ್ಕೊಂಬನ್ನಿ, ತುಂಬ ಹೆಲ್ಪ್ ಆಗತ್ತೆ. ಸಮಾಜವಾಗಿ ನಾವಿದನ್ನು ಮಾಡ್ಬೋದು. ಸೊ ಈಶ್ವರ್ಗೆ ನಾನು ಏನು ಮಾತಾಡಿದೆ ಅಂತ ಅಂದರೆ, ಹೆಂಗಸಾಗಿರೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ಬರಬಹುದು. ಹೇಗೆ ಮುಂಚೆನೇ ಪತ್ತೆ ಹಚ್ಚೋದು, ಒಂದು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಜೊತೆಗೆ ನಿಮಗೆಲ್ಲ ಹ್ಯಾಂಡ್ಔಟ್ಸ್ ಕೊಟ್ಟಿದ್ದೀನಿ, ಅದನ್ನು ಕೂತ್ಕೊಂಡು ನೋಡಿ, ಅದನ್ನು ಒಂದು ಕಡೆ ಇಟ್ಕೊಳ್ಳಿ ನಿಮ್ಮ ಬೀರೂಲಿ. ನಾನು ಹೇಳಬೇಕಾದ್ರೆ ತುಂಬ ಸುಲಭ ಅನಿಸುತ್ತೆ, ಅದನ್ನು ಮಾಡೋದು ಸ್ವಲ್ಪ ಇನಿಷಿಯೇಟಿವ್ ತೊಗೊಳಕ್ಕೆ ಸ್ವಲ್ಪ ಪುಷ್ ಬೇಕು. ಪ್ರತಿ ತಿಂಗಳು ಪೀರಿಯಡ್ಸ್ ಆದಮೇಲೆ ಒಂದು 4-5 ದಿನ ಆದಮೇಲೆ ಖಂಡಿತ ಅದನ್ನು ಮಾಡಿ. 40 ವರ್ಷ ಆದವರು ವರ್ಷಕ್ಕೊಂದು ಸತಿ ಮ್ಯಾಮೋಗ್ರಫಿ, ನಿಮ್ಮ ಕುಟುಂಬದ ಡಾಕ್ಟರ ಸಲಹೆ ಮೇರೆಗೆ ಒಂದು ಮ್ಯಾಮೋಗ್ರಫಿ ಪರೀಕ್ಷೆ ಮಾಡ್ಕೊಳ್ಳಿ, ಯಾವ ಥರದ್ದು ಅಂತ ಅವರು ಹೇಳ್ತಾರೆ. ಅದಾದಮೇಲೆ ಅಕಸ್ಮಾತ್ ಆಯಿತು ಅಂತ ಅಂದರೆ, ಗಂಟು ಸಿಕ್ತು ಅಂದರೆ ತಕ್ಷಣ ಹೋಗಿ ಡಾಕ್ಟ್ರ್ ಹತ್ರ ತೋರಿಸಿ, ಟ್ರೀಟ್ಮೆಂಟ್ ಇದೆ. ಅದೆಲ್ಲ ಅಕಸ್ಮಾತು ಎಲ್ಲ ಆಗಿ ಇಲ್ಲ ಇದಾದ ಮೇಲೂ ಟ್ರೀಟ್ಮೆಂಟ್ಗಳಿಗೆ ಹೇಗೆ ಖುಷಿಯಾಗಿರೋದಕ್ಕೆ ಅಥವಾ ನೋವಿಲ್ಲದೆ ಇರೋದಕ್ಕೆ ತುಂಬ ಟ್ರೀಟ್ಮೆಂಟ್ಗಳಿದ್ದಾವೆ. ಈಗ ಇಷ್ಟನ್ನು ಮಾಡಿಕೊಂಡು ನಾವು ಹೆಲ್ತಿಯಾಗಿ ಖುಷಿಯಾಗಿ ಇರಬಹುದು. ಈಗ ನಾನು ಹೆಂಗಸ್ರ ಬಗ್ಗೆ ಹೇಳಿದೆ, ಗಂಡಸ್ರಿಗೂ ಸಹ ಬ್ರೆಸ್ಟ್ ಕ್ಯಾನ್ಸರ್ ಆಗುತ್ತೆ, ತುಂಬ ಅಪರೂಪ ಆಗುತ್ತೆ. ಅದ್ರ ಜೊತೆಗೆ ಅದಕ್ಕಿಂತ ತುಂಬ ಕಾಮನ್ ಆಗಿ ಬ್ರೆಸ್ಟಲ್ಲಿ ಅಂದರೆ ಎದೆಯಲ್ಲಿ ಸ್ವಲ್ಪ ದಪ್ಪ ಆದಂಗೆ ಆಗುತ್ತೆ. ಅದೇನು ಗಾಬರಿ ಪಡೋ ಅಂಥದ್ದೇನಿಲ್ಲ. ಒಬ್ಬೊಬ್ಬರಿಗೆ ಒಂದು ಕಡೆ ತುಂಬ ದಪ್ಪ ಆಗುತ್ತೆ, ಇನ್ನೂ ಒಂದು ಫ್ಲ್ಯಾಟ್ ಆಗಿರುತ್ತೆ. ಅಂಥವ್ರು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡು ಅದಕ್ಕೆ ಏನು ಬೇಕೋ ಅದನ್ನು ಟ್ರೀಟ್ಮೆಂಟ್, ಯೂಶ್ವಲಿ ಏನೂ ಇರೋದಿಲ್ಲ, ಟ್ರೀಟ್ಮೆಂಟ್ ತೊಗೋಬೋದು. ಅಲ್ಲಿಗೆ ಅಕಸ್ಮಾತ್ ಅಲ್ಲಿ ಏನಾದ್ರು ಕ್ಯಾನ್ಸರ್ ಆಯಿತು ಅಂತ ಅಂದರೆ ಅದಕ್ಕೂ ಸಹ ಟ್ರೀಟ್ಮೆಂಟ್ ಇದೆ, ಡಿಪೆಂಡಿಂಗ್ ಅಪಾನ್ ದಿ ಸ್ಟೇಜ್. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ನಮ್ಮ ತೂಕವನ್ನು ಹತೋಟಿಲಿ ಇಟ್ಕೋಬೇಕು. ಪ್ರತಿದಿನ ದೈಹಿಕ ವ್ಯಾಯಾಮ ಇರಲೇಬೇಕು. ಅಟ್ಲೀಸ್ಟ್ 20ರಿಂದ 30 ನಿಮಿಷ ದೈಹಿಕ ವ್ಯಾಯಾಮ ಇರಬೇಕು. ಮತ್ತು ಒಳ್ಳೆಯ ಆಹಾರ, ಸಾತ್ವಿಕವಾದ ಆಹಾರ, ಕರ್ದಿರೋ ಪದಾರ್ಥ ಆದಷ್ಟು ಕಡಿಮೆ ಮಾಡೋದು ತುಂಬ ಒಳ್ಳೆಯದು. ಸೊಪ್ಪು, ತರಕಾರಿ, ಕಾಳು ಇಂಥದ್ದು ನಮ್ಮ ಊಟದಲ್ಲಿ ದೈನಂದಿನವಾಗಿಯೂ ಸಹ ಇರಬೇಕು. ಅದ್ರ ಜೊತೆಗೆ ಅವೇರ್ನೆಸ್ ಇರಬೇಕು. ಅದನ್ನೇ ನಾವೀಗ ಮಾಡಿರೋದು. ನಮ್ಮ ದೇಹ ಹೇಗಿದೆ ಅಂತ ನಮಗೆ ಗೊತ್ತಿರಬೇಕು. ಇದನ್ನೆಲ್ಲ ಇಟ್ಕೊಂಡ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಕ್ಯಾನ್ಸರ್ನ ಮುಂಚೆನೇ ಪತ್ತೆ ಹಚ್ಚಿ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೋದು.